ಇಸ್ಕೊಂಡು ಅಷ್ಟು ನೋಡಲಿ. ಹ್ಯಾಪಿ ಬರ್ಡೇ. ಯಾರು ಕಣ? ಥ್ಯಾಂಕ್ ಯು ಸೋ ಮಚ್ ಡಿಯರ್. ಒಳ್ಳೆ ಪಾರ್ಟಿ ಕೊಟ್ಟಿದ್ಯಾ, ಒಳ್ಳೆ ಊಟ ಕೊಟ್ಟಿದ್ಯಾ ನಮಗೆ. ಪ್ರಾಮಿಸ್ ಮಾಡಿದಲ್ಲ ನಮ್ಮ ಕಣ್ಣಲ್ಲಿ ನೀರು ಹಾಕ್ಸಲ್ಲಂತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವಳಿಗೆ ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಫ್ರೆಂಡ್ ಬರ್ಡೇಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ, ಯಾವ ಪ್ಲೇಸ್ ಅಂತ, ಹೇಗೆ ಮಾಡ್ತಾ ಇದ್ದೀವಿ ಪಾರ್ಟಿ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಇವತ್ತು. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಫ್ರೆಂಡ್ ಬರ್ಡೇಗೆ ಹೋಗ್ತಾ ಇದ್ದೀನಿ. ಸೊ ಸರ್ಪ್ರೈಸ್ ಯಾವ ರೆಸ್ಟೋರೆಂಟ್ಸ್ ಅಂತ ಯಾವುದು ಅಂತ ಹೇಳಿ, ಇವರು ಅಮಿತ್ ಅಂತ ಹೇಳಿ ನನ್ನ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ಸ್. ಹಾಯ್ ಬೋಲಿ. ಕೇಸೆ ಹೇಗಿದ್ದೀರಾ? ಕನ್ನಡದಲ್ಲಿ ಮಾತಾಡ್ತೀನಿ. ಚೆನ್ನಾಗಿದ್ದೀನಿ. ಇವರು ಬಂದು ಸ್ವಲ್ಪ ದಿವಸ ಆಗಿದೆ, ಈಗ ಕನ್ನಡ ಕಲಿತಾ ಇದ್ದಾರೆ, ಕನ್ನಡದಲ್ಲಿ ಮಾತಾಡ್ತಾರೆ. ಹಾಂ ಏನು ಹೇಳಿ? ಜೋರಾಗಿ ಹೇಳ್ಬೇಕು. ಹಾಂ ಪೂರ್ತಿ ಕನ್ನಡ ಕಲಿತಾ ಇದ್ದೀರಾ? ಸೊ ಗ್ರೇಟ್ ಯಾರು. ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತು ಬ್ಯಾಂಗ್ಳೂರು? 2.5 2.5 ವರ್ಷ ಆಗಿದೆ ಅಂತೆ. ಹಾಂ 3 ವರ್ಷ ಕಂಟಿನ್ಯೂ ಕನ್ನಡದಲ್ಲಿ ಮಾತಾಡ್ತಾರೆ. ಗ್ರೇಟ್. ಬಾಯ್. ಹಾಗೆ ನಮ್ಮನೆ ಹತ್ರ ಗಣೇಶ ಕೂರಿಸ್ತಾ ಇದ್ದಾರೆ. ಇನ್ನು ಗಣೇಶ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಇನ್ನೂ ರೆಡಿ ಮಾಡ್ತಾರೆ. ಇವತ್ತು ಸಾಯಂಕಾಲ ಅಷ್ಟು ಕೂರಿಸ್ತಾರೆ. ಈಶ್ವರೇ ಬೇಡ ಬೇಡ ಬೇಡ. ಸತೀಶ ನೋಡಿ ಯಾಕೆ ರಚಿಕೆ ಮಾಡ್ಕೊಳ್ತೀಯಾ? ಹಾಯ್. ಏನು ತೊಂದರೆ ಇಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀನಿ ನೀನು. ಅವನೇ ಇಲ್ಲದ? ಹಾಂ ನೀನು ಬೇಡ? ಯಾಕೆ ಬೇಡ? ಜೊತೆ ಬರ್ತೀಯಾ? ಏನು ಗಣೇಶ ಕೂರಿಸ್ತಾರಲ್ಲ, ಏನು ಮಾಡ್ತೀನಿ ನೀವು ಗಣೇಶ ಕೂರಿಸಿದ್ಮೇಲೆ? ಡ್ಯಾನ್ಸ್ ಆಡ್ತೀಯಾ? ನನ್ನ ಹೆಸರು ಗೊತ್ತಾ ನಿಮಗೆ? ಏನು ಹೆಸರು? ಹೇಳೋ. ಏನು ನನ್ನ ಹೆಸರು ಹೇಳು. ಸರಿತಿರ್ತೀಯ? ಶಿಲ್ಪಕ್ಕ. ಮಧು ಅಲ್ವಾ? ಮಧುಪ್ರಿಯ ನನ್ನ ಹೆಸರು. ಇಲ್ಲ ನಿಜವಲ್ಲ, ಮಧುಪ್ರಿಯ ನನ್ನ ಹೆಸರು. ತೊಗೊಳ್ತೀಯ? ಪಿಂಕ್ ಕಲರ್ ಡ್ರೆಸ್ಸಾ? ಡ್ಯಾನ್ಸ್ ನಾನು ಆಡ್ಬೇಕಾ ಬೇಡವಾ? ಯಾರು? ನೀನು ಬರ್ತೀಯಾ? ಹಾಂ ಈಶ್ವರಿ. ಯಾರು ಯಾರು? ನಾನು ಇಬ್ಬರೇನಾ? ಬೇರೆ ಯಾರು ಬೇಡವಾ? ಅವನು ತಮ್ಮ ಅಷ್ಟೇ. ಏನು ಡ್ಯಾನ್ಸ್ ಮಾಡೋಣ? ಗಣೇಶನ ಸಾಂಗ್ ಡ್ಯಾನ್ಸ್ ಮಾಡೋಣವಾ? ತುಂಬ ಇಷ್ಟ ಗಣೇಶನ ಸಾಂಗ್ ಇದೆ. ಮತ್ತೆ ಹೇಳು, ಗಣೇಶನ ಸಾಂಗ್ ಯಾವ್ದಾದ್ರು ಒಂದು ಹೇಳು. ಗಣಪತಿ ಬಪ್ಪ ಮೋರಿಯ ಬರುತ್ತಾ ಅವನಿಗೆ? ಅಷ್ಟು ನೋಡಲಿ. ಹ್ಯಾಪಿ ಬರ್ಡೇ. ಯಾರು ಕಣ? ಅಂತ ನನ್ನ ಫ್ರೆಂಡ. ಹ್ಯಾಪಿ ಬರ್ಡೇ ಅಂತ ಇದು ನನ್ನ ಫ್ರೆಂಡು. ನಾನು ಹರೀಶಣ್ಣ ಅಂತ ಹೇಳ್ಬಿಟ್ಟಿದ್ರು. ನನಗೆ ಅಣ್ಣ ಆಗಬೇಕು. ಚಿಕ್ಕ ವಯಸ್ಸಿಂದ ನನಗೆ ಗೊತ್ತು, ತುಂಬ ಚೆನ್ನಾಗಿ ನಮ್ಮದೇ ಇರೋದವ್ರೆ. ನನ್ನ ಫ್ರೆಂಡು, ಫ್ಯಾಮಿಲಿ ಫ್ರೆಂಡು, ನಂಗೆ ಅಣ್ಣ ಕೂಡ. ಬೊಕ್ಕೆ ತಗೊಂಡು ನಾನು ಮತ್ತು ಹರೀಶಣ್ಣ, ನಮ್ಮ ಬ್ರದರು, ನಾವು 3 ಜನ ಕೂಡ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿಗೆ. ಪಾರ್ಟಿ ಎಲ್ಲ ಹೇಗಿರುತ್ತೆ, ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತೇಳಿ ಸಿಂಪಲ್ಲಾಗಿ, ತುಂಬ ಜಸ್ಟ್ ಒಂದು 4-5 ಮೆಂಬರ್ಸ್ ಅಷ್ಟೇ ಸೇರ್ತಾರೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಜನನೇ. ಇವಾಗ ಈಗ ಬಿಡ್ತಾ ಇದ್ದೀವಿ. ಅಣ್ಣ ಏನಣ್ಣ ಯಾವ ಕಾಣಿಸೋದಿಲ್ಲ, ಅಪರೂಪ ಆಗ್ಬಿಟ್ಟಿದ್ದೀರಾ ನೀವು? ಹಾಂ ನನ್ನ ಫ್ರೆಂಡ್ ಬರ್ತಾರೆಗೋಸ್ಕರ ಫ್ರೀ ಮಾಡ್ಕೊಂಡು ಬರ್ತಾಯಿದ್ದೀನಪ್ಪ. ಹಾಂ ನಿಮ್ಮ ಫ್ರೆಂಡ್ ಬರ್ಡೇಗೆ? ಓಕೆ. ಎಷ್ಟು ಖುಷಿ ಅಲ್ಲ? ಯಾವ ಫ್ರೆಂಡ್ ಅಂತ ಹೇಳ್ತೀವಿ, ಸರ್ಪ್ರೈಸ್ ಆಗಿ ಇಟ್ಟಿದ್ದೀವಿ. ಏನಣ್ಣ ಸರ್ಪ್ರೈಸ್ ಆಗಿ ಇಟ್ಟಿದ್ದೀವಿ? ಯಾರು ಅಂತ ಹೇಳಲ್ಲ. ಯಾರು ಅಂತ ಹೇಳಲ್ಲ ನಿಮಗೆ, ಹೋದ್ಮೇಲೆ ರಿವೀಲ್ ಮಾಡೋದು ನಾವಲ್ಲಿ. ಎಸ್, ಯಾವ ಫ್ರೆಂಡ್ ಅಂತ, ಹುಡುಗನ ಹುಡುಗಿನ ಅಂತ ರಿವೀಲ್ ಮಾಡ್ತೀವಿ. ನಮ್ಮ ಬ್ರದರ್ಗೂ ಒಳ್ಳೆ ಕ್ಲೋಸ್ ಫ್ರೆಂಡ್ ಅಪ್ಪ ಇವರು. ಜಾಸ್ತಿ ಹೇಗೆ ಗುಡ್ ಫ್ರೆಂಡಾ? ಸುಮಾರು ವರ್ಷದಿಂದ ಫ್ರೆಂಡ್ ಅಲ್ಲ? ನನಗೂ ಅಷ್ಟೇ, ಸುಮಾರು ವರ್ಷದಿಂದ ನನಗೂ ಫ್ರೆಂಡು. ಹರೀಶ್ ಅಣ್ಣನಿಗೂ ಸುಮಾರು ವರ್ಷದಿಂದ ಫ್ರೆಂಡು. ನಾನು ಹರೀಶ್ ಅಣ್ಣ ಬಂದು ನಾವೆಲ್ಲ ಒಂದೇ ಏರಿಯಾದಲ್ಲಿ ಇರೋರು.
ನಾವು ನೀವೆಲ್ಲ ಅಣ್ಣ ತಂಗಿ ತರ ಇದೀವಿ. ಅಣ್ಣ ತಂಗಿ ತರ ಕೇಳಿಸ್ಕೊಂಡ್ರಲ್ಲ, ಅಣ್ಣ ತಂಗಿ ತರ ಒಂದೇ ಏರಿಯಾದಲ್ಲಿ ಇರೋರು. ಹೌದು. ನನ್ನ ಎಂಟೈರ್ ಫ್ಯಾಮಿಲಿ ನನ್ನ ಚಿಕ್ಕ ಹುಡುಗಿಯಿಂದ ನೋಡಿದ್ರೆ ಅವ್ರಿಗೂ ನನಗಿನ್ ಸ್ವಲ್ಪ ಸೀನಿಯರ್ ಅಷ್ಟೇ. ಅವರು ಜಾಸ್ತಿ ಏನಿಲ್ಲ, ಅವ್ರಿಗೂ ಚಿಕ್ಕ ವಯಸ್ಸೇನೆ. ಹೌದು. ಒಟ್ಟಲ್ಲಿ ಚಿಕ್ಕ ವಯಸ್ಸಿಂದ ನಮ್ಮನ್ನ ಚಿಕ್ಕ ಮಕ್ಕಳಿಂದ ಅವರು ನೋಡಿದ್ರೆ, ಅವರು ಒಂದಷ್ಟು ಉದ್ದಾಡಿಗೆ ಹುಡುಗ ಇದ್ದಾರೆ ನೋಡಿದ್ರೆ, ಒಟ್ಟಲ್ಲಿ ಅಣ್ಣ ನನಗೆ ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಚೈಲ್ಡ್ಹುಡ್ ಫ್ರೆಂಡ್ಸ್. ಫ್ರೆಂಡ್ಸ್ ನಾವೆಲ್ಲ. ಹಾಗಾಗಿ ನನಗೆ ಖುಷಿ ಆಗುತ್ತೆ ನಮ್ಮ ಅಣ್ಣ ನೋಡಿದಾಗೆಲ್ಲ. ನಾನು ಜಾಸ್ತಿ ಎಲ್ಲಾನು ಫ್ರೆಂಡ್ಸ್ ಅಂತಾನೆ ನನ್ನ ಫ್ರೆಂಡ್ ಥರನೇ ತಿಳ್ಕೊಳ್ಳೋದು. ಬಟ್ ಅಣ್ಣ ಅನ್ನೋದೇ ನಾನು ಎಲ್ಲಾನು ತುಂಬ ಅಪರೂಪ ಅಣ್ಣ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಇದು ನನಗೆ ಪ್ಯೂರ್ ಅಣ್ಣ ನನಗೆ. ಸೂಪರ್ ಆಗೈತೆ ಗ್ಲಾಸ್. ಚೆನ್ನಾಗಿದೆಯಾ? ಸೂಪರ್ ಆಗೈತೆ. ಅಷ್ಟಾಸ ಇದೆ ಗ್ಲಾಸ್ ಮಾತ್ರ. ಥ್ಯಾಂಕ್ ಯು ಅಣ್ಣ. ಐ ಲವ್ ಯು. ಥ್ಯಾಂಕ್ ಯು. ಲವ್ ಯು ಅಣ್ಣ. ಐ ಲವ್ ಯು ಸಿಸ್ಟರ್. ಲವ್ ಯು. ಹಿಂಗೆ ಇರ್ಬೇಕು ನೋಡಿ, ಅಕ್ಕಪಕ್ಕ ಒಂದೇ ಊರೋರು, ಒಂದೇ ಏರಿಯಾದಲ್ಲಿ ಇರೋರು ನೋಡಿ. ಇರೋದು ಎಷ್ಟು ಬಾಂಡಿಂಗ್, ಎಷ್ಟು ಇದಲ್ವಾ. ಮೇಡಮ್ ಹೋಗ್ತಿದ್ದಾರೆ ನೋಡಿ ಇವರು, ರೇಖಾ ಮೇಡಮ್. ರೇಖಾನ ದಿವ್ಯಾನ? ರೇಖಾ. ರೇಖಾ ಹೋಗ್ತಿದ್ದಾರೆ. ಕೊನೆಗೂ ನಾವು ಅನ್ಕೊಂಡಿದ್ದ ಪ್ಲೇಸ್ಗೆ ರೀಚ್ ಆದ್ವಿ. ಈಗ ಜಸ್ಟ್ ಇದ್ದೀವಿ. ಡಾಬಾಗೆ ಬಂದಿರೋದು. ವೇಟಿಂಗ್. ಮಹಾರಾಜು ಕರೆಕ್ಟಾಗಿ ಸುಳ್ಳು ಹೇಳ, ಕರೆಕ್ಟಾಗಿ ಹೇಳೋ. ಬಾ ಜಲ್ದಿ ಬಾ. ಎಲ್ಲಿದ್ದಾರೆ ಕೇಳಿ. ಇವಾಗ ಬಂದ ಒಳ್ಳೆ ಕಾರ್ ನಿಲ್ಸ್ಬಿಡು, ಒಳ್ಳೆ ಬಂದ ಬಾ. ಯಾವ ಏರಿಯಾದಲ್ಲಿ ಕೇಳಿ, ಲೊಕೇಶನ್ ಕಳ್ಸಕ್ಕೆ. ಇಲ್ಲ ಬರ್ತಾನೆ ಬಿಡ. ಹಾಯ್ ಡಿಯರ್, ಹೇಗಿದ್ಯಾ? ಹರೀಶಣ್ಣ. ಇಷ್ಟೊತ್ತವರೆಗೂ ಸರ್ಪ್ರೈಸ್ ಕಾಯಿಸಿದ್ನಲ್ಲ, ಯಾರ್ದು ಬರ್ಡೇ ಅಂತೇಳಿ. ಇದು ಇವ್ರದೇ ಸರ್ಪ್ರೈಸ್, ಇವ್ರದೇ ಬರ್ಡೇ ನೇತ್ರದು. ಅವಳ ಅಂತ ಸಸ್ಪೆನ್ಸ್ ಇಟ್ಟಿದ್ದಲ್ಲ. ಸೊ ಕೊನೆಗೂ ಸಿಕ್ಕಿದೆ ಅವಳು. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ನೇತ್ರ ಅಂತ ಹೇಳಿ. ನಾವು ಸುಮಾರು ವರ್ಷದಿಂದ ತುಂಬ ಕ್ಲೋಸ್ ಫ್ರೆಂಡ್ಸು. ನನ್ನ ಬ್ರದರ್ಗೆ ನನಗಿಂತ ಜಾಸ್ತಿ ನನ್ನ ಬ್ರದರ್ ಜಾಸ್ತಿ ಕ್ಲೋಸ್ ಫ್ರೆಂಡು. ನಾನು ಹರೀಶಣ್ಣನಿಗೂ ಕೂಡ ಫ್ರೆಂಡು. ಇನ್ನೂ ಒಬ್ಬರು ಬರೋರಿದ್ದಾರೆ, ಅವರು ವೆಯ್ಟ್ ಮಾಡ್ತಾ, ಅವರು ನನ್ನ ಫ್ರೆಂಡೇ. ಎಲ್ಲರೂ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಟೋಟಲ್ ಆಗಿ. ಲವ್ ಯು ರಾಧಿ. ಇನ್ನೊಬ್ರು ಬರ್ತಾರೆ ಅಂದ್ರಲ್ಲ, ಈಸ್ ಮೈ ಫ್ರೆಂಡ್ ಮಂಜೇಶ್. ನೋಡಿ ನಾವೆಲ್ಲ ಒಳ್ಳೆ ಫ್ರೆಂಡ್ಸು. ಹರೀಶಣ್ಣ ಬನ್ನಿ ಈ ಕಡೆ. ನಾವು ಅವಾಗಿಂದ ಒಂದು ಸಸ್ಪೆನ್ಸ್ ಇಟ್ಟಿದ್ವಿ, ಅವಳ ಯಾರ್ ಬರ್ಡೇ ಅಂತ ಹೇಳ್ಬಿಟ್ಟು. ಅದಕ್ಕೆ ತೋರಿಸೇ ಇರಲಿಲ್ಲ ನಾವು. ಈಗ ಲಾಸ್ಟ್ಲಿ ಈಗ ಬಂದ ತಕ್ಷಣ ಇವಳದು ಬರ್ಡೇ ಅಂತ ಹೇಳಿ ಈಗ ರಿವೀಲ್ ಮಾಡಿದೀವಿ. ಮಾತಾಡಿ ಇವತ್ತು. ಮಾತಾಡು ಮಂಜೇಶ್. ನಾಚಿಕೆ ಜಾಸ್ತಿ, ಸ್ವಲ್ಪ ಮಾತಾಡ್ತಾರೆ ಎಲ್ಲರೂ. ಏನ್ ಗೊತ್ತಾ, ಒಂಥರ ಫ್ಯಾಮಿಲಿ ಫ್ರೆಂಡ್. ತುಂಬಾ ದಿನ ಆಯ್ತು ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದಿಕ್ಕ. ಅದಕ್ಕೆ ತುಂಬಾ ದಿವಸ ಆಯ್ತಲ್ಲ ಈ ತರ ಎಲ್ಲ ಮಾತಾಡಿ. ನಾವು ಹೆಣ್ಮಕ್ಳು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದು ಹೆಂಗಿರ್ಬೇಕು, ಬೂಸ್ಟ್ ಎನರ್ಜಿ ಆಗಿರ್ತೀರ. ಒಳ್ಳೆ ಸ್ನೇಹಿತರು ನನಗೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೆಲ್ಲರಿಗೂ. ಇವಳು ಅಷ್ಟೇ ನಮ್ಗೆ ಒಳ್ಳೆ ಫ್ರೆಂಡ್. ಇವರು ಕೂಡ ನಂಗೆ ಸಪೋರ್ಟ್ ಮಾಡ್ತಾರೆ ತುಂಬಾನೇ. ಒಬ್ರಿಗೊಬ್ರು ನಾವು ಬಿಟ್ಕೊಡಲ್ಲ. ಎಷ್ಟು ಒಂದ್ಸಲ ಜಗಳ ಮಾಡ್ತಿರ್ತೀವಿ, ಒಂದ್ಸಲ ಕಿತ್ತಾಡ್ತೀವಿ, ಹಾಗೆ ಒಂದಾಗ್ತಿರ್ತೀವಿ. ಯಾವ ಜಗಳ ಆಗ್ತೀವಿ, ಯಾವ ಒಂದಾಗ್ತಿರ್ತದೆ ಗೊತ್ತಿಲ್ಲ. ಹರೀಶ್ ಅಣ್ಣನಂತೂ, ಹರೀಶ್ ಅಣ್ಣನ ಜೊತೆ ನಾನು ಇಲ್ಲಿಯವರು ಜಗಳನೇ ಮಾಡ್ಕೊಂಡಿಲ್ಲ. ನಾನು ಮಂಜೇಶ್ ತುಂಬಾ ಸರಿ ಜಗಳ ಆಗಿದೆ ನನಗೂ ಮಂಜೇಶ್ಗೂ. ಆದ್ರೆ ಅದು ಜಸ್ಟ್ ಒಂದಿನ 1 hour ಅಷ್ಟೇ ಇರ್ಬೋದು ಅಲ್ಲ ಮಂಜೇಶ್. ಆಮೇಲೆ ಹಂಗೆ ಫ್ರೆಂಡ್ ಆಗ್ಬಿಡ್ತೀವಿ, ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ. ಇವ್ರ ಫ್ಯಾಮಿಲಿನೂ ಒಳ್ಳೆ ಫ್ರೆಂಡ್ಸ್ ಕೂಡ, ವೈಫು ಎಲ್ಲರೂ ಕೂಡ ನಮ್ಮೆಲ್ಲರಿಗೂ ಫ್ರೆಂಡ್ಸ್. ನೀಗಲ್ಲ ಎಲ್ಲರೂ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ತರ. ಫೋಟೋ ಆಗಲ್ಲ, ವಿಡಿಯೋ ಮಾಡ್ತಾರೆ. ನೇತ್ರ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನೇತ್ರ. Happy birthday to you. Happy birthday to you. Happy birthday to you. Happy birthday to you, Netra. Happy birthday to you.
ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಇಷ್ಟೊಂದು ಸ್ಟಾರ್ ಆಗಿ ಮಿಸ್ ತರೋದು. ಕಾಲ ಚೆನ್ನಾಗಿರೋ, ಇನ್ನಷ್ಟು ಇದು ಮಾಡಿ ಚೆನ್ನಾಗಿ ದುಡ್ಡು ಬರಲಿ ನಮ್ಮ ಇಯರ್ಗೆ, ಇನ್ನಷ್ಟು ಖುಷಿಯಾಗಿ ಹಿಂಗೆ ಹ್ಯಾಪಿಯಾಗಿರೋ. ಲವ್ ಯು ಸೋ ಮಚ್. ಜೋರಾಗಿ ಹೇಳಿ ಹ್ಯಾಪಿ ಬರ್ಡೇ ನೇತ್ರ. ಹ್ಯಾಪಿ ಬರ್ಡೇ. ಜೋರಾಗಿ ಮಾತಾಡು. ಹೇಳಿದ್ನಲ್ಲ ಹ್ಯಾಪಿ ಬರ್ಡೇ ಅಲ್ಲ ಜೋರಾಗಿ ಹೇಳಬೇಕು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮೈ ಡಿಯರ್ ಸಿಸ್ಟರ್. ಮೈ ಡಿಯರ್ ಸಿಸ್ಟರ್. ಅಣ್ಣಂಗೆ ಇವ್ರಿಗೆ ಕಮ್ಮಿ ಸ್ವಲ್ಪ ಮಾತಾಡೋದು. ಮಂಜೇಶ್ ಯಾಕೂ ಗೊತ್ತಿಲ್ಲ, ಇವತ್ತು ಇನ್ನೋಸೆಂಟ್ ಆಗ್ಬಿಟ್ಟಿದ್ದಾರೆ, ಮಾತಾಡ್ತಾರೆ. ಆದ್ರೂ ಸ್ವಲ್ಪ ಬೂಸ್ಟ್ ಎನರ್ಜಿ ಆಗ್ಬೇಕು ಅನ್ಸುತ್ತೆ. ಇನ್ನೆಲ್ಲ ಬರ್ತಿದಾರಲ್ಲ ಹಾ? ಇನ್ನೆಲ್ಲ ಬರ್ತಿದಾರಲ್ಲ. ಬೊಕ್ಕೆ ಕೊಡ ಕೊಡಪ್ಪ ಮೇಡಮ್. ಪಾಪ ಅದು ಫೋಟೋ ಹಿಡಿ ಅಂತ ಬಂದಿದ್ರು. ಹೇಳು ಹ್ಯಾಪಿ ಬರ್ಡೇ ಅಂತ ಹೇಳೋ. ಅಣ್ಣ ಹಂಗೆ ನೀವು ಮುಂಚೆ ಇಟ್ಕೊಪ್ಪ. ಏನಂತ ಹೇಳ್ತೀವಿ? ಹ್ಯಾಪಿ ಬರ್ತಾರೆ, ಒಳ್ಳೆದಾಗಲಿ, ಒಳ್ಳೆ ದುಡ್ಡು ಮಾಡಿ, ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟರೆ. ತುಂಬ ದಿನ ಆಯಿತು ರಾಜು ಇವಳಿಗೆ ಲಾಸ್ಟ್ ಇಯರ್ ಇವಳು ಬರ್ಡೇ ಮಾಡ್ಕೊಳಕ್ಕಾಗಲಿ. ಯಾಕಂದ್ರೆ ಪ್ರತಿ ವರ್ಷನೂ ಇವಳು ಬರ್ಡೇಗೆ ನಾವು ಆಚರಿಸ್ತೀವಿ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಪ್ರತಿ ಸರಿಗೂ ಆಚರಿಸ್ತಾ ಇದ್ವಿ. ಹಾಗಾಗಿ ಲಾಸ್ಟ್ ಇಯರ್ ಸ್ವಲ್ಪ ಒಂದು ಚಿಕ್ಕ ಘಟನೆ ನಡೀತು. ಗೆದ್ದು ಬಂದಿದ್ದಾಳೆ ಇವಳು. ಒಂದು ದೇವರ ಆಶೀರ್ವಾದದಿಂದ ನಾವೆಲ್ಲ ಕಣ್ಣೀರು ಹಾಕಿದ್ವಿ, ನಾನು ನಮ್ಮ ತಾಯಿ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ವಿ, ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿದ್ವಿ. ಇನ್ನೂ ಹರಕೆ ಹಾಗೇ ಇದೆ. ಒಂದು ಸಣ್ಣದಾಗಿ ಒಂದು ಆಕ್ಸಿಡೆಂಟ್ ಆಯಿತು ಪಾಪ ಇವಳಿಗೆ, ಬೈಕಿಂದ ಬಿಟ್ಬಿಟ್ಲು. ಹಾಗಾಗಿ ಉಳಿದಿದೆ, ಚಿಕ್ಕೋಮ್ಮ ಕೂಡ ಹೋಗಿದ್ಲು ಅವಳು. ಹಾಗಾಗಿ ನನಗೆ ತುಂಬ ಮನಸ್ಸು ನೋವು. ನಂಗೆ ಇಂಥ ಫ್ರೆಂಡ್ ನಂಗೆ ಎಲ್ಲೂ ಸಿಕ್ಕಲ್ಲ. ಎಷ್ಟು ಬೆಸ್ಟ್ ಫ್ರೆಂಡ್ ಅಂದರೆ ತುಂಬ ನೋವು ತಿಂದಿದ್ದೀನಿ. ಅವತ್ತು ನಾನು ತುಂಬಾ ಹತ್ತಿದ್ದೀನಿ. ಇವಳು ಅಮ್ಮ, ಇವನ್ ಅಮ್ಮ, ನನ್ನ ಬ್ರದರ್ ಎಲ್ಲರೂ ಹತ್ತಿದ್ದೀವಿ ನಾವು. ಸೊ ಇವಳಿಗೆ ಅದನ್ನು ಆಯುಷ್ನ ಗೆದ್ದು ಬಂದಿದ್ದಾಳೆ. ಇನ್ನು ಮುಂದಕ್ಕೆ ಇನ್ನೂ 100 ಇಯರ್ಸ್ ನಿಮ್ಗೆ ಆಯುಷ್ ಸಿಗಲಿ, ಒಳ್ಳೇದಾಗಲಿ, ನೀನು ಅಂದ್ಕೊಂಡಿದ್ದ ಕನಸುಗಳೆಲ್ಲ ಈಡೇರಲಿ. ಏನನ್ನ ಅನ್ಕೊಂಡು ಮತ್ತೆ ಏನು ಅನಿಸ್ತೀವಿ ಇವತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಖುಷಿ ಆಗ್ತಾ ಇದೆ ನನಗೆ. ಬಂದ್ರಲ್ಲ ಅಂತ ಖುಷಿ ಆಗ್ತದೆ. ಎಷ್ಟು ದಿವಸ ಆದ್ಮೇಲೆ ನೋಡಿ, ತುಂಬ ವರ್ಷನೇ ಆಯಿತು. 1 ವರ್ಷ ಆಯಿತು. 1 ವರ್ಷ ಆಯಿತು ನೀವು ನೋಡಿ. ಲಾಸ್ಟ್ ಇಯರ್ ಇವ್ಳು ಬರ್ಡೇ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಅದೇ ಹೇಳಿದ್ನಲ್ಲ, ಅವ್ಳಿಗೆ ಸ್ವಲ್ಪ ಆಕ್ಸಿಡೆಂಟ್ ಆದ್ರಿಂದ ಉಳಿದಿದ್ದೆ ಹೆಚ್ಚು ಇವಳು. ನಮಗೆ ನಿಜವಾಗ್ಲೂ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಅಂದ್ಕೊಂಡಿದ್ದೆ ನಾನು. ಸದ್ಯ ಕಳ್ಕೊಂಡಿಲ್ಲ. ಅಣ್ಣ ಇನ್ನೂ 100 ವರ್ಷ ಆಯ್ತಲ್ವ ಇವಳಿಗೀಗ, ಇನ್ನೂ 100 ಇಯರ್ಸು. ನಮ್ಮ ಡಾರ್ಲಿಂಗ್ ಚೆನ್ನಾಗಿರ್ಬೇಕು ಇವಳು. ನಾವೆಲ್ಲ ಸಿಕ್ಕಾಪಟ್ಟೆ, ನಾವು ಹೋಲಿ ಹಬ್ಬದಲ್ಲೆಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾನೆ ಇದ್ವಿ ಇಬ್ಬರು. ಸಿಕ್ಕಾಪಟ್ಟೆ ನಾವು ಎಷ್ಟು ಅಂದರೆ ಫೇಸ್ಬುಕ್ಕಲ್ಲಾಗ್ಬೋದು ಎಲ್ಲಾದ್ರೂ ಒಳ್ಳೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ನನ್ನ ಜೊತೆಗೆ ಒಂದು ಪಾಟ ರೀಲ್ಸಲ್ಲಿ ಆಡೋದು ಬಿಟ್ಬಿಟ್ಟು ಸಿಕ್ಲಲ್ವಲ್ಲ, ಹೊಟ್ಟೋಯ್ತಲ್ಲಪ್ಪ, ಇಲ್ಲಪ್ಪ ಮಿಸ್ ಆಗ್ಬಿಡ್ತಾನೆ ಅಂತ ಎಷ್ಟು ದೇವ್ರ ಹತ್ರ ಹರಕೆ ಹೋಗ್ತೀವಿ. ನಾವು ತೀರಿಸ್ಬೇಕು, ಉಳ್ಳು ಕರ್ಕೊಂಡು ಹೋಗ್ತೀನಿ ದೇವ್ರ ಹರಕೆ ತೀರಿಸ್ಬೇಕಾದ್ರೆ. ಲವ್ ಯು. ಥ್ಯಾಂಕ್ ಯು. ಕೂಡ ಇವತ್ತು ಆ್ಯಕ್ಚುಲಿ ಇವ್ರದ್ದು ಬರ್ಡೇ ಇದೆ ಇವತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ನೋಡಿದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ನಮ್ಮ ರಾಜವರ್ಧನ್. ಈಸ್ ಆಲ್ಸೋ ನಮ್ಮ ಏರಿಯಾದವರು ಇವರು ಕೂಡ ನಮ್ಮೆಲ್ಲರಿಗೂ ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು, ವೆಲ್ ವಿಶರು. ಎಲ್ಲಾನು ಹೆಣ್ಮಕ್ಳನ್ನ ಹೋಗಮ್ಮ ಬಾಮ, ನಮ್ಮ ಹರೀಶಣ್ಣ ಹೆಂಗೆ ಕರೀತಾರೆ ಹೋಗಮ್ಮ ಬಾಮ ಅಂತೇಳಿ, ಬಾರವಾ ದೈ ಹಿಂಗೆ ಹಂಗೆ ಮಾತಾಡೋದು. ಈಸ್ ಎ ಫ್ರೀ ಮೈಂಡೆಡು. ಇವರು ತುಂಬ ಒಳ್ಳೆ ಫ್ರೆಂಡ್ಲಿ ನೇಚರ್ ಅಂತ ಹೇಳ್ಬೋದು. ಇವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ರಾಜೇಂದ್ರ ಸರ್. ಒಳ್ಳೆಯದಾಗಲಿ, ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ ದೇವರಲ್ಲಿ. ವಿಶ್ ಯು ಹ್ಯಾಪಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸಡನ್ನಾಗಿ ಇದು ಮಾಡಿದ್ದು, ನಾವೇನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದ್ದು. ಯಾಕಂದರೆ ನಾವೇ ಪಾಪ ಅವ್ರನ್ನ ಸಡನ್ನಾಗಿ ಕರೆದು ಬನ್ನಿ ಎಲ್ಲಿದ್ದೀರಾ ಅಂತೇಳಿ, ನಾವಿಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ವಿ. ನಾವು ಏನೂ ಅಂದ್ಕೊಂಡಿರಲಿಲ್ಲ, ಪ್ಲಾನ್ ಇರಲಿಲ್ಲ. ಆದರೂ ಒಂದು ಒಳ್ಳೆ ಫ್ರೆಂಡ್ಸಲ್ಲಿ ನಾವು ವಿಶ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಸರ್. ಅದೊಂಚೂರು ಹೋಗಿದ್ದೀನಿ ಗೊತ್ತಿಲ್ಲ. ಸರ್ ಹೇಳಿದೆ ಕಲಿ ನೋವು
ನೋಡಿ ಜಾಸ್ತಿ ಲವ್ ಆಗ್ಬಿಟ್ಟಿದೆ ಪಾರ್ಟಿ ಎಲ್ಲ ಮುಗೀತು. ಈಗೆಲ್ಲ ಪಾರ್ಟಿ ಮುಗಿಸ್ಕೊಂಡು ಮಧ್ಯಾಹ್ನ ಬಂದಿದ್ದು. ಸೊ ಮುಗಿಸ್ಕೊಂಡು ಈಗ ಈವ್ನಿಂಗ್ ಆಗಿದೆ 6:30ಗೆ. ಈಗ ಪಾರ್ಟಿ ಎಲ್ಲ ಮುಗೀತಾ ಹಾಗೆ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಎಷ್ಟೊತ್ತರೆಗೂ ತುಂಬ ಹಾಡು ಹೇಳಿ ಡ್ಯಾನ್ಸ್ ಮಾಡೋಕ್ಕಂತೂ ಆಗಲಿಲ್ಲ. ಇವತ್ತು ರೀಲ್ಸ್ ಮಾಡೋಕ್ಕಾಗಿಲ್ಲ ನಾವು. ಎಲ್ಲ ಮುಗೀತು. ಎಲ್ಲ ರೆಡಿ ಆಗ್ತಾಯಿದ್ವಿ ಸಾಯಂಕಾಲ ಹೋಗೋದಕ್ಕೆ ಮನೆಗೆ. ಊಟ ಎಲ್ಲ ಮುಗಿದಾಯಿತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಚೆನ್ನಾಗಿ ತಿಂದ್ವಿ. ಚೆನ್ನಾಗಿತ್ತು ಫುಡ್ ಕೂಡ. ಎಲ್ಲ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಒಳ್ಳೆ ಪಾರ್ಟಿ ಕೊಟ್ಟಿದ್ಯಾ, ಒಳ್ಳೆ ಊಟ ಕೊಟ್ಟಿದ್ಯಾ, ನಮಗೆ ಕೊಡಿಸಿದ್ಯಾ. ನಮಗೆ ತುಂಬ ಮಾವಲಸ್ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಲಾಟ್. ಲವ್ ಯು ಟು. ಯಾವಾಗಲೂ ಹಿಂಗೆ ನಗ್ನಗ್ತಾ ಇರು, ಹುಷಾರಾಗಿರು, ಬಿ ಕೇರ್ಫುಲ್, ಸೇಫಾಗಿರು. ಬೈಕಲ್ಲಿ ಜಾಸ್ತಿ ಓಡಾಡಬೇಡ ಆಯಿತಾ. ನನಗೆ ಇವಳ ಮೇಲೆ ಭಯ ಇದೆ. ಲಾಸ್ಟ್ ಟೈಮು ಅವಳು ನನಗೆ ತುಂಬ ಫೀಲ್ ಆಗಿತ್ತು. ಹಾಗಾಗಿ ಎದ್ದು ಬಂದಿದ್ದಳು. ಮತ್ತೆ ನಮ್ಮನ್ನೆಲ್ಲ ಕಣ್ಣೀರು ಹಾಕ್ಸ್ಬೇಡ. ಏನು ಪ್ರಾಮಿಸ್? ಹಾಂ ಪ್ರಾಮಿಸಾ? ಪ್ರಾಮಿಸ್ ಮಾಡಿದರೆ ನಮ್ಮ ಕಣ್ಣಲ್ಲಿ ನೀರು ಹಾಕ್ಸಲ್ಲಂತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವಳಿಗೆ ಇನ್ಸಿಡೆಂಟ್ಸ್ ಆದಾಗಿಂದ ನಮಗೆಲ್ಲರಿಗೂ ಭಯ. ಸೊ ಎಷ್ಟೋ ಅದ್ರ ಆಚೆ ವರ್ಷ ಸಿಕ್ಕಿದ್ದು ನಾವು. ಲಾಸ್ಟ್ ಇಯರ್ ಸಿಗಲಿಲ್ಲ. ಈ ವರ್ಷ ಸಿಕ್ಕಿ ಇವಳು ಬರ್ಡೇ ಮಾಡಿದ್ದು. ಖುಷಿ 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 ಆಗಿರ್ತಿದೆ. ಹಾಂ ಏನು ಹೇಳಿ ಚಿನ್ನು? ಒಂದು ಹಾಡು ಹೇಳು, ಒಂದು ಹಾಡು ಹೇಳು. ನೂರಾರು ಕಾಲ ಸುಖವಾಗಿ ಬಾಳೆ, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನಗಾಗಿ ಬೆಳಕಾಗಿ ಎಂದು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಲವ್ ಯು ಡಾರ್ಲಿಂಗ್. ಥ್ಯಾಂಕ್ ಯು. ಲವ್ ಯು.